ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ನಾವು ಪ್ರತಿ ವಾರ ಈ ಸಾಮಾನ್ಯ ಇಂಗ್ಲೀಷ್ ಕಲಿಕೆಯ ತರಗತಿಯನ್ನು ಮುಂದುವರಿಸ್ತಾ ಬರ್ತಾ ಇದ್ದೀವಿ. ಇಂದಿನ ಸಂಚಿಕೆಯಲ್ಲಿ ನಾವು ಸರ್ವನಾಮ ಅಂದರೆ ಪ್ರನೌನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡ್ವಿ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಬರ್ತಕ್ಕಂಥ ಒಂದು ವಿಧ, ಅಂದರೆ ವಾಚಕಗಳಲ್ಲಿ ಬರುವಂತಹ ಒಂದು ವಿಧವಾಗಿತ್ತು. ಈ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಮುಂದುವರಿತಾ ನಾವು ಇಂದಿನ ತರಗತಿಯಲ್ಲಿ ವರ್ಬ್ ಅಂದರೆ ಕ್ರಿಯಾಪದದ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಹೆಚ್ಚು ತಡ ಮಾಡದೆ ಇಂದಿನ ಈ ತರಗತಿಯನ್ನು ಪ್ರಾರಂಭಿಸೋಣ. ಮತ್ತೆ ನಾನು ತಮ್ಮೆಲ್ಲರನ್ನು ಈ ಒಂದು ತರಗತಿಗೆ ಸ್ವಾಗತಿಸ್ತಾ ಇದ್ದೇನೆ. ವರ್ಬ್ ಎಂದರೆ ಕ್ರಿಯಾಪದ ಎಂದರ್ಥ. ಒಂದು ಕ್ರಿಯಾಪದವು ನಡೆಯುವ ಒಂದು ಕ್ರಿಯೆ, ವ್ಯಕ್ತಿ ಅಥವಾ ವಸ್ತು, ಪ್ರಾಣಿ ಅಥವಾ ಸ್ಥಳ ಇರುವಿಕೆ, ಘಟನೆ ನಡೆಯುವುದು, ಇವುಗಳನ್ನ ಸೂಚಿಸುತ್ತೆ. ಎಕ್ಸಾಂಪಲ್, ಉದಾಹರಣೆ ಹೇಳೋದಾದರೆ, ಒಂದು, ದ ಬಾಯ್ಸ್ ಆರ್ ಪ್ಲೇಯಿಂಗ್ ಇನ್ ದ ಫೀಲ್ಡ್. ಹಾಗಂದರೆ ಹುಡುಗರು ಮೈದಾನದಲ್ಲಿ ಆಡುತ್ತಿದ್ದಾರೆ. ಎರಡನೇ ಉದಾಹರಣೆ ನೋಡೋದಾದರೆ, ಕೃಷ್ಣ ಈಸ್ ಗ್ರೇಜಿಂಗ್ ದ ಕೌಸ್. ಹಾಗಂದರೆ ಕೃಷ್ಣನು ದನಗಳನ್ನು ಮೇಯಿಸುತ್ತಿದ್ದಾನೆ ಅಂತಾಗುತ್ತೆ. ಮೂರನೇ ಉದಾಹರಣೆ ನೋಡೋದಾದರೆ, ಮೋಹನ್ ಈಸ್ ಡ್ರಿಂಕಿಂಗ್ ಮಿಲ್ಕ್. ಮೋಹನನು ಹಾಲನ್ನು ಕುಡಿಯುತ್ತಿದ್ದಾನೆ. ನಾಲ್ಕನೇ ಉದಾಹರಣೆಯಲ್ಲಿ, ದ ರ್ಯಾಟ್ ರ್ಯಾನ್ ಅವೇ ಫ್ರಮ್ ದ ರೂಮ್. ಅಂದರೆ ಇಲಿಯು ಕೋಣೆಯೊಳಗಿಂದ ದೂರ ಓಡಿ ಹೋಯಿತು. ಇನ್ನು ಐದನೇ ಉದಾಹರಣೆ ನೋಡೋದಾದರೆ, ಹೀ ಈಸ್ ರೈಡಿಂಗ್ ಆನ್ ದ ಹಾರ್ಸ್. ಹಾಗಂದರೆ ಅವನು ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದಾನೆ. ಆರನೇ ಉದಾಹರಣೆ ನೋಡೋದಾದರೆ, ದ ಡಾಗ್ ಈಸ್ ಬಾರ್ಕಿಂಗ್. ಅಂದರೆ ನಾಯಿ ಬೊಗಳುತ್ತಿದೆ. ಇಷ್ಟು ಉದಾಹರಣೆಗಳನ್ನ ನಾವೀಗ 6 ಉದಾಹರಣೆಗಳನ್ನ ನೋಡಿದ್ದೀವಿ. ಇದರಲ್ಲಿ ಮೊದಲನೇ ವಾಕ್ಯದಲ್ಲಿ ARE ಅನ್ನೋದು ಆರ್ ಪ್ಲೇಯಿಂಗ್ ಜೊತೆಗೆ ಬರ್ತಾ ಇದೆ ಅನ್ನುವ ಪದಗಳ ಜೋಡಿ ಏನನ್ನು ಸೂಚಿಸುತ್ತೆ ಅಂದರೆ ಕ್ರಿಯಾಪದ ಆಗಿದೆ. ಅದರ ಅರ್ಥ ಅದು ಆಡುವುದು ಅನ್ನುವ ಕೆಲಸವನ್ನು ಸೂಚಿಸುತ್ತದೆ. ಆರ್ ಪ್ಲೇಯಿಂಗ್ ಅಂದರೆ ಆಡುವುದನ್ನು ಸೂಚಿಸುತ್ತೆ. ಆರ್ ಪ್ಲೇಯಿಂಗ್ ಎಂದರೆ ಆಡುತ್ತಾ ಇದ್ದಾನೆ ಎಂದು ಅರ್ಥ ಆಗುತ್ತೆ. ಇನ್ನು ಎರಡನೇ ವಾಕ್ಯದಲ್ಲಿ ಈಸ್ ಗ್ರೇಜಿಂಗ್ ಅನ್ನೋ ಪದಗಳ ಜೋಡಿ ಕ್ರಿಯಾಪದವಾಗಿರುತ್ತೆ. ಅದು ಮೇಯಿಸುವುದು ಅಂತಕ್ಕಂಥ ಕೆಲಸವನ್ನು ಸೂಚಿಸುತ್ತೆ. ಈಸ್ ಗ್ರೇಜಿಂಗ್ ಅಂದರೆ ಮೇಯಿಸುತ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ಇಲ್ಲಿಗೆ ಇಂದಿನ ಈ ತರಗತಿಯನ್ನು ಮುಗಿಸುವಂಥ ಸಮಯ ಬಂದಿದೆ. ಸ್ನೇಹಿತರೆ, ಒಂದು ಸೂಚನೆ, ಈಗ ಇನ್ನೇನು ದಸರಾ ರಜೆ ಬರ್ತಾ ಇರೋದರಿಂದ ಈ ಇಂಗ್ಲೀಷ್ ತರಗತಿಯನ್ನು
ಸ್ವಲ್ಪ ದಿನಗಳ ಕಾಲ ಮುಂದೂಡ್ತಾ ಇದ್ದೀವಿ. ಅಂದರೆ ಈ ಒಂದು ವಾಚಕಗಳ ಬದಲಿಗೆ ಬೇರೆ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ವಾಚಕಗಳನ್ನು ನಾನು ದಸರಾ ರಜೆ ನಂತರ ಮುಂದುವರಿಸ್ತೀನಿ ಅಂತ ಹೇಳೋಕ್ಕೆ ಬಯಸ್ತಾ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.